ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಇವತ್ತು ಒಂದು ತುಂಬಾನೇ ಮುಖ್ಯವಾದಂತಹ ವಿಷಯ ಇತ್ತು, ಅದ್ರ ಬಗ್ಗೆನೇ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲ್ನ ಹಾಕ್ಬೋದು ಅಥವಾ ನನ್ನ ವಿಡಿಯೋಸನ್ನು ಹಾಕ್ಬೋದು, ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರೋಗೋಣ. ಫ್ರೆಂಡ್ಸ್, ಏನೂ ಇಲ್ಲ, ನಮ್ಮ ಕರ್ನಾಟಕ ಸರ್ಕಾರ ಎಲ್ಲರಿಗೂ ಗೊತ್ತಿರೋ ಥರನೇ ನಿಮಗೆ ರಿಯಲ್ ಎಸ್ಟೇಟಲ್ಲಿ ಯಾವ್ಯಾವ ಥರ ಒಂದು ಕಾನೂನನ್ನು ತರ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇನೆ. ಆದರೆ ಅದರಲ್ಲಿ ಎಲ್ಲದಕ್ಕಿಂತ ತಲೆನೋವಾಗಿ ಪರಿಣಮಿಸಿರೋದು ಅಂತ ಅಂದರೆ ನಮ್ಮ ರೆವಿನ್ಯೂ ಸೈಟ್ಸ್ನ ಬಿ ಖಾತಾ. ಯಾಕಂದರೆ ಈ ಬಿ ಖಾತಾ ಇವರು ಏನು ಅನೌನ್ಸ್ ಮಾಡಿದ್ರು, ಈ ಬಿ ಖಾತಾ ಆಸ್ತಿದಾರರಿಗೆ ದಿನಕ್ಕೊಂದು ಶಾಕನ್ನು ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾನೇ ಇದೆ. ಇವತ್ತು ಇನ್ನೊಂದು ಶಾಕನ್ನು ನೀಡಿರೋ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಏನೂ ಇಲ್ಲ, ನಮ್ಮ ಕರ್ನಾಟಕ ಸರ್ಕಾರ ಏನು ಈ ಬಿ ಖಾತಾ ಆಸ್ತಿದಾರರಿಗೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತಂದೇಳಿ ಹೇಳ್ತಾನೆ ಇದೆ. ಆದರೆ ಏನು ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ? 3 ತಿಂಗಳಿಂದ ಸುಮಾರು 8-9 ತಿಂಗಳಿಂದ ದಿನೇ ಹೀಗೋ ಇವತ್ತು ಬಿಡ್ತಾರೆ ಅಂತ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಮೊನ್ನೆ ಲಾಸ್ಟ್ ಮಂತ್ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು. ಏನಂತಂದ್ರೆ, ಬಿ ಖಾತಾ ಪ್ರಾಪರ್ಟಿಗಳನ್ನೆಲ್ಲನೂ ನಾವು ಎ ಖಾತಾ ಆಗಿ ನಿರ್ದಿಷ್ಟ ಶುಲ್ಕವನ್ನ ತೆಗೆದುಕೊಂಡು ಎ ಖಾತಾ ಆಗಿ ಪರಿವರ್ತನೆ ಮಾಡುತ್ತೇವೆ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿತ್ತು. ಆದರೆ ಇವರು ಹೇಳಿದ ಪ್ರಕಾರ ನಾವು ಒಂದು ಸಪರೇಟ್ ಪೋರ್ಟಲ್ ಅನ್ನು ಕೂಡ ರಚನೆ ಮಾಡ್ತಾ ಇದ್ದೀವಿ. ರಚನೆ ಮಾಡಿಬಿಟ್ಟು ಸೆಪ್ಟೆಂಬರ್ ಮಂತ್ ಒಳಗಡೆನೇನೆ ಬಿಡ್ತೀವಿ ಅಂತ ಹೇಳಿದ್ರು. ಇನ್ನೂ ಕೂಡ ಯಾವುದೇ ಒಂದು ಪ್ರೋಗ್ರೆಸ್ ಆಗಿಲ್ಲ. ಆದರೆ ಈ ಸಂಬಂಧ ಕುರಿತು ಮಾತನಾಡೋದಾದ್ರೆ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಒಂದು ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ. ಯಾಕಂತ ಅಂದ್ರೆ ಅವರು ಇನ್ನೂ ಯಾವುದೇ ಒಂದು ಪೋರ್ಟಲ್ ಅನ್ನು ಕೂಡ ರಚನೆ ಮಾಡಿಲ್ಲ. ಇನ್ನ ಅವರು ಬಿ ಖಾತಾನೂ ಕೊಡ್ತಾ ಇಲ್ಲ, ಈ ಕಡೆ ಎ ಖಾತಾನೂ ಕೊಡ್ತಾ ಇಲ್ಲ. ಬಿ ಖಾತಾ ಬದಲಿಗೆ ನಾವು ಎ ಖಾತಾ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಿ ಖಾತಾನ ನಿಲ್ಸಿದ್ರು. ಆದರೆ ಯಾವುದೇ ಖಾತಾವನ್ನು ಕೂಡ ಇವಾಗ ಕೊಡದೆ ಒಂದು ನಿರ್ಲಕ್ಷ್ಯವನ್ನು ಕೂಡ ತೋರ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ಆದರೆ ನಮ್ಮ ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಬಿ ಖಾತಾ ಆಸ್ತಿದಾರರು ತಮ್ಮ ಆಸ್ತಿಗೆ ಮೌಲ್ಯ ಬರದೆ ಹಾಗೂ ಮಾರಾಟವನ್ನ ಮಾಡಲಾಗದೆ ಸಂಕಷ್ಟಕ್ಕೆ ಸಿಲುಕಿರೋದು ಎಲ್ಲರಿಗೂ ಗೊತ್ತಿರೋದೇನೆ. ಸುಮಾರು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಅಂದಾಜು 30ರಿಂದ 40 ಲಕ್ಷ, ಇದು ರಾಂಗ್ ಇನ್ಫಾರ್ಮೇಶನ್, ಆಕ್ಚುಲಿ ಸುಮಾರು 90 ಲಕ್ಷದಿಂದ 1 ಕೋಟಿ ಪ್ರಾಪರ್ಟಿ ಬಿ ಖಾತಾ ಆಸ್ತಿದಾರರಿಗೆ ಖಾತಾ ಸಿಕ್ಕಿಲ್ಲ. ಇಷ್ಟೊಂದು ಆಸ್ತಿದಾರರು ಕೂಡ ತಮ್ಮ ಆಸ್ತಿಯನ್ನ ಇನ್ನಾದರೂ ಎ ಖಾತೆ ಆಗಿ ಬದಲಾಯಿಸ್ಕೋಬಹುದು. ಅಂತಂದ್ರೆ ಬೆಂಗಳೂರು ಲಿಮಿಟ್ ಅಲ್ಲೇ ಸುಮಾರು 30ರಿಂದ 40 ಲಕ್ಷ ಪ್ರಾಪರ್ಟಿಗಳಿದೆ. ಅವೆಲ್ಲವನ್ನು ಕೂಡ ನಾವು ಬಿ ಖಾತಾವನ್ನ ಎ ಖಾತಾ ಆಗಿ ಪರಿವರ್ತನೆ ಮಾಡಿಕೊಳ್ಳೋಣ, ಸಂಕಷ್ಟದಿಂದ ಪಾರಾಗೋಣ ಅಂತಂದು ಹೇಳ್ಬಿಟ್ಟು ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ಯಾಕಂದ್ರೆ ಈ ಬಿ ಖಾತಾದಿಂದ ಆಸ್ತಿಗಳ ಮೌಲ್ಯ ಹೆಚ್ಚಾಗ್ತಾ ಇಲ್ಲ, ಆಸ್ತಿಯನ್ನ ಖರೀದಿ ಮಾಡೋದಕ್ಕಾಗ್ತಾ ಇಲ್ಲ, ಯಾರು ಕೂಡ ಅದರ ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅಲ್ಲದೆ ಆಸ್ತಿ ಇರುವ ಅಥವಾ ಭೂಮಿ ಇರುವ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕೂಡ ಆಗ್ತಾ ಇಲ್ಲ. ಯಾವುದೇ ಕಟ್ಟಡವನ್ನ ನಿರ್ಮಾಣ ಸಾಧ್ಯವಾಗದೆ ಆಸ್ತಿ ಖರೀದಿ ಮತ್ತು ಮಾರಾಟಕ್ಕೂ ಕೂಡ ಹಿನ್ನಡೆ ಆಗ್ತಾ ಇದೆ. ಬಿ ಖಾತಾದಿಂದ ಎ ಖಾತಾ ಮಾಡಿಸಿಕೊಳ್ಳೋದಕ್ಕೆ ನಿರ್ದಿಷ್ಟ ಶುಲ್ಕವನ್ನ ಮಾಡುವುದಾಗಿ ಕರ್ನಾಟಕ ಸರ್ಕಾರ ಭರವಸೆಯನ್ನು ಕೂಡ ಕೊಡ್ತು. ಸುಮಾರು 1 ತಿಂಗಳ ಮೇಲಾದರೂ ಕೂಡ ಯಾವುದೇ ಅಪ್ಡೇಟ್ ಅನ್ನೋದು ಕರ್ನಾಟಕ ಸರ್ಕಾರ ಕೊಡ್ತಾ ಇಲ್ಲ. ಇನ್ನು ಬೆಂಗಳೂರಿನಲ್ಲಿ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾಡಿಸಿಕೊಳ್ಳೋದಕ್ಕೆ ವ್ಯವಸ್ಥೆ ಕಲ್ಪಿಸುವುದಾಗಿ ಅಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತೆ ಗ್ರೇಟರ್ ಬ್ಯಾಂಗ್ಳೂರ್
ಪ್ರಾಧಿಕಾರದಿಂದ ಎರಡರಿಂದಲೂ ಕೂಡ ಒಂದು ಭರವಸೆಯನ್ನ ಕೊಟ್ಟಿತ್ತು. ಆದರೆ ಇನ್ನು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಇನ್ನು ಈ ಬಿ ಖಾತಾದಿಂದ ಎ ಖಾತಾ ಮಾಡಿಸ್ಕೊಂಡ್ರೆ ಆಸ್ತಿ ಮಾರಾಟಕ್ಕೆ ಅನುಕೂಲವಾಗಲಿದೆ, ಮತ್ತೆ ಕಟ್ಟಡ ನಿರ್ಮಾಣ, ಒಂದು ಬೇಸಿಕ್ ಕಮ್ಯುನಿಟೀಸು, ನೀರು, ವಿದ್ಯುತ್ ಎಲ್ಲ ಪೂರೈಕೆಯನ್ನು ಕೂಡ ಸಿಗುತ್ತೆ ಅಂತಂದೇಳ್ಬಿಟ್ಟು ಒಂದು ಅಧಿಕೃತ ಆದೇಶವನ್ನು ಕೂಡ ನಾವು ಕಳಿಸ್ತಾ ಇದ್ದೀವಿ, ಆದೇಶವನ್ನ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಅನ್ನ ಕರ್ನಾಟಕ ಸರ್ಕಾರ ಕೊಡ್ತು. ಇದರಿಂದ ರಿಯಲ್ ಎಸ್ಟೇಟ್ ಮೇಲೂ ಕೂಡ ತುಂಬಾನೇ ಪರಿಣಾಮವನ್ನು ಕೂಡ ಬೀರಿತ್ತು. ಯಾಕಂತ ಅಂದ್ರೆ ಕಳೆದ 1 ವರ್ಷಕ್ಕೂ ಹೆಚ್ಚು ಅವಧಿಯಿಂದ ಈ ಖಾತಾ ಹಾಗೂ ಬಿ ಖಾತಾ ಗೊಂದಲದಿಂದಾಗಿ ರಿಯಲ್ ಎಸ್ಟೇಟ್ ಸುಮಾರು ನೆಲವನ್ನ ಕಚ್ಚಿದೆ. ಈ ಹಿನ್ನಡೆ ಸಾಧನೆ ಆಗ್ತಾ ಇದೆ, ಮೀನ್ಸ್ ರಿಯಲ್ ಎಸ್ಟೇಟ್ ಅನ್ನೋದು ಏನು ಮಾರ್ಕೆಟ್ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಇದು ಎಲ್ಲದಕ್ಕೂ ಕೂಡ ಕರ್ನಾಟಕ ಸರ್ಕಾರನೇ ಕಾರಣ ಆಗಿರೋದು. ಈ ಬಿ ಖಾತಾ, ಈ ಖಾತಾ, ಎ ಖಾತಾ ಅನ್ನೋ ಒಂದು ಕನ್ಫ್ಯೂಷನ್ ಮಾಡಿ ರಿಯಲ್ ಎಸ್ಟೇಟ್ ಬಿಲ್ಡರ್ಗಳೆಲ್ಲನೂ ಇವತ್ತು ಲಾಸ್ ಆಗಿ ಕೂತಿದ್ದಾರೆ. ಮತ್ತೆ ಬಿ ಖಾತಾಗೆ ಎ ಖಾತಾ ಕೊಡ್ತಾರಾ ಅಥವಾ ಇಲ್ವಾ, ಅದು ಕೂಡ ಒಂದು ಗೊಂದಲಮಯ ವಾತಾವರಣವನ್ನು ಕೂಡ ರಚನೆ ಮಾಡಿದೆ ಅಂತಲೇ ಹೇಳಬೇಕು. ಇವರು ಇದೇ ತರ ಬಿ ಖಾತಾ ಪ್ರಾಪರ್ಟಿಗಳಿಗೆ ದಿನೇ ದಿನೇ ಶಾಖನ್ನ ಕೊಡ್ತಾ ಹೋದ್ರೆ ನಮ್ಮ ಬೆಂಗಳೂರು ಡೆವಲಪ್ಡ್ ಸಿಟಿ ಅಲ್ಲ, ತುಂಬಾನೇ ಕೆಳಮಟ್ಟಕ್ಕೆ ಹೋಗುತ್ತೆ. ಯಾಕಂತಂದ್ರೆ ಇವತ್ತು ಎಷ್ಟೋ ಜನ ಕೂಲಿ ಕಾರ್ಮಿಕರ ಕೆಲಸ ಇಲ್ಲ, ಎಷ್ಟೋ ಜನ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಇಲ್ಲ, ಸಿಮೆಂಟ್ಗಳು ಸೇಲ್ ಆಗ್ತಾ ಇಲ್ಲ, ಹಾರ್ಡ್ವೇರ್ ಐಟಮ್ಗಳು ಸೇಲ್ ಆಗ್ತಾ ಇಲ್ಲ. ಯಾಕಂದ್ರೆ ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ ನಿಲ್ತೋಗಿದೆ. ಯಾಕೇಳಿ CC OC ಪ್ಲಾನ್ ಅಪ್ರೂವಲ್ ಅಂತಂದೇಳಿ ಇವರು 100 ಯಾವಾಗ ತಗೊಂಡ್ ಬಂದ್ರ ಆವಾಗ ಪ್ರತಿಯೊಂದು ಕೂಡ ಮಾರ್ಕೆಟ್ ಅನ್ನೋದು ಡೌನ್ ಆಗ್ತಾ ಹೋಗ್ತಾ ಇದೆ. ಆದ್ರಿಂದ ನಮ್ಮ ಕರ್ನಾಟಕ ಸರ್ಕಾರ ಏನು ಈ ಎ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಂತು, ಮತ್ತೆ ರೂರಲ್ ಲಿಮಿಟ್ಗೆ ಈ ಬಿ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಏನ್ ತಂದಿದೆ, ಆ ಬಿ ಖಾತಾವನ್ನು ಕೂಡ ರೂರಲ್ ಲಿಮಿಟ್ ಅಲ್ಲೂ ಕೂಡ ಎ ಖಾತಾನೆ ಕೊಡ್ಲಿ ಅಂತ ನಮ್ಮ ಕರ್ನಾಟಕ ಸರ್ಕಾರನ್ನ ನಾವು ಕೂಡ ಮನವಿ ಮಾಡ್ತಾ ಇದ್ದೇವೆ. ಆದರೆ ಯಾವುದೇ ಒಂದು ರೆಸ್ಪಾನ್ಸ್ ಕೂಡ ಕರ್ನಾಟಕ ಸರ್ಕಾರದಿಂದ ಇಲ್ಲ. ಇವ್ರೇನ್ ಬಿ ಖಾತಾ ಕೊಡ್ತಾರ, ಎ ಖಾತಾ ಕೊಡ್ತಾರ, ಯಾವುದೇ ರೆಸ್ಪಾನ್ಸ್ ಕೂಡ ಇಲ್ಲ. ಆ ತರ ಆಗಿದೆ ನಮ್ಮ ಕರ್ನಾಟಕ ಸರ್ಕಾರದ ಗತಿ. ಇನ್ನು ಮುಂದೆ ಜನ ಸೇಮ್ ನೇಪಾಳ ತರ ಯಾವತ್ತು ರೊಚ್ಚಿಗೆಳ್ತಾರೋ ಅಲ್ಲಿವರೆಗೂ ಕೂಡ ಇವರಿಗೆ ಬುದ್ಧಿ ಬರಲ್ಲ. ಅಧಿಕಾರಿಗಳ ಮೇಲೆ ಅಲ್ಲಿ ಇವಾಗ ಯಾವ ತರ ರೋಡು ಓಡಾಡಿಸ್ಕೊಂಡು ಒಡೆದು ಇದು ಮಾಡ್ತಾರೆ, ಆ ತರ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಅದೇ ತರ ಒಂದು ದಿನ ಇವರು ಇದೇ ತರ ನೆಗ್ಲಿಜೆನ್ಸಿ ಆಗ್ತಾ ಇದ್ರೆ ಕರ್ನಾಟಕ ಸರ್ಕಾರ ಮುಂದೊಂದು ದಿನ ತುಂಬಾ ಲಾಸ್ ಅನ್ನ ಅನುಭವಿಸಬೇಕಾಗುತ್ತೆ. ಇದಂತೂ ಕೂಡ 100% ಕಟ್ಟಿಟ್ಟು ಬುತ್ತಿ ಅಂತಲೇನೆ ನಾನು ಹೇಳ್ತೇನೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.